ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ತಮ್ಮ ಮನೆ ಕಟ್ಟಿದ್ದಾನೆ. ಎಷ್ಟೋ ಜನದ ಕನಸು ಇದು, ಮದುವೆ ಆಗೋದು, ಮನೆ ಕಟ್ಟೋದು ಎಲ್ಲ. ಸೊ ಹಾಗಾಗಿ ನನ್ನ ತಮ್ಮ ಮನೆ ಕಟ್ಟಿರೋದು, ಹೇಗೆ ಕಟ್ಟಿದ್ದಾನೆ, ಗೃಹ ಪ್ರವೇಶ ಹೇಗೆ ನಡೀತು ಅಂದ್ಬಿಟ್ಟು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಿಂದ ಈಗ ಮುಂಚೆನೇ ಚಪ್ಪರ ಹಾಕಿದ್ದಾರೆ. ಅದಾದಮೇಲೆ ನಾವು ಮನೆ ಕ್ಲೀನಿಂಗ್ ಮಾಡಿಕೊಂಡು ಡೆಕೋರೇಷನ್ ಮಾಡಲಿಕ್ಕೆ ಅವರಿಗೆ ರೆಡಿ ಮಾಡಿ ಕೊಡಬೇಕಲ್ವ. ನೋಡಿ, ನಾನು ಕಸ ಗುಡಿಸ್ಬಿಟ್ಟು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ರಂಗೋಲಿ ಹಾಕಬೇಕಲ್ಲ ನೈಟ್ ಅಂದ್ಬಿಟ್ಟು. ಅದಾದಮೇಲೆ ಮೇಲೆ ಬಂದು ಡೆಕೋರೇಷನ್ ಮಾಡಲಿಕ್ಕೆ ಅವ್ರ ಕಡೆಯಿಂದನೇ ನಾವು ಆರ್ಡರ್ ಕೊಟ್ಟಿರ್ತೀವಲ್ಲ, ಅವ್ರು ಬಂದು ಫ್ಲವರ್ಸ್ ಎಲ್ಲ ತೊಗೊಂಡು ಬಂದುಬಿಟ್ಟು ನೋಡಿ ಈ ರೀತಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಮೇನ್ ಡೋರಿಗೆ ಮಾಡ್ತಾ ಇದ್ದಾರೆ ಈಗ. ಮತ್ತು ಇನ್ಸೈಡ್ ಹೋದರೆ ಇಲ್ಲಿ ಈ ಹುಡುಗ ಎಲ್ಲ ರೆಡಿ ಮಾಡ್ತಿದ್ದಾನೆ. ದೇವ್ರ ಮನೆಗೆ ನೆಕ್ಸ್ಟ್ ರೆಡಿ ಮಾಡಬೇಕು. ಅಲ್ಲಿ ಆದಮೇಲೆ ನೆಕ್ಸ್ಟ್ ಬಾಲ್ಕನಿಗೆ ಕೂಡ ಹೇಳಿದ್ವಿ. ಮತ್ತು ಒಂದಿನ ಫ್ರೀಯಾಗಿ ನಾನು ಮನೆ ಎಲ್ಲ ಹೇಗಿದೆ ಅಂದ್ಬಿಟ್ಟು ಡೀಟೇಲಾಗಿ ನಾನು ವೀಡಿಯೋ ಮಾಡಿದ್ದೀನಿ. ಈಗ ನಾನು ಸದ್ಯಕ್ಕೆ ಗೃಹ ಪ್ರವೇಶ ಟೈಮಲ್ಲಿ ನಾನು ಏನೇನೆಲ್ಲ ಪ್ರೋಗ್ರಾಮ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಮಾಡಿದ್ರು, ಡೆಕೋರೇಷನ್ ಯಾವ ರೀತಿ ಮಾಡಿದ್ರು, ಏನೇನು ಶಾಸ್ತ್ರಗಳು ಮಾಡಿದ್ರು ಅಂದ್ಬಿಟ್ಟು ವಿಡಿಯೋ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಫ್ಲವರ್ಸ್ ಎಲ್ಲ ಇನ್ನೂ ಪೆಂಡಿಂಗ್ ಇದೆ. ಅದೆಲ್ಲ ನೆಕ್ಸ್ಟ್ ಬೇರೆ ಬೇರೆ ಇಲ್ಲಿ ಮೆಟ್ಲ ಹತ್ರ ಅಲ್ಲೆಲ್ಲ ಹಾಕೋದಕ್ಕೆ. ಇದು ಬಂದು ಬಾಲ್ಕನಿ. ಇನ್ನು ಕೆಳಗಡೆ ಚಪ್ಪರಕ್ಕೆ ಕೂಡ ಹಾಕಿರಲಿಲ್ಲ. ಇದು ತುಂಬ ಕೆಲಸಗಳಿರುತ್ತೆ ಮದುವೆಯಲ್ಲಿ. ಅಂದರೆ ಮದುವೆ 2 ದಿನದಲ್ಲಿ ಮುಗಿದು ಹೋಗುತ್ತೆ. ಏನು ಮದುವೆಗೆ ಬೇಕಿರೋ ಐಟಮ್ಗಳು ಮತ್ತು ಚೌಟ್ರಿಗೆ ತೊಗೊಂಡೋಗ್ಬಿಟ್ಟು ನಾವು ಬೇಗ ಮುಗಿಸ್ತೀವಿ. ಆದರೆ ಗೃಹ ಪ್ರವೇಶ ಅನ್ನೋದು ತುಂಬ ಕಷ್ಟ ಇದೆ. ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಆ ಕಷ್ಟ. ಮನೆ ಫಿನಿಷ್ ಆಗಬೇಕು, ಒಂದು ಮೊಳೆ ಇಲ್ಲ ಅಂದರೂ ಆ ಕೆಲಸ ಅಲ್ಲೇ ಪೆಂಡಿಂಗ್ ಇರುತ್ತೆ. ಹಾಗೆ ತುಂಬ ಕಷ್ಟ ಬಿದ್ದು ತಮ್ಮ ಆಗಲಿ ಅಪ್ಪ ಆಗಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ಪೂಜೆಗೆ ಎಷ್ಟು ಬೇಗ ರೆಡಿ ಮಾಡಿಕೊಂಡ್ರು. ಅವರು ಇಬ್ಬರೇ ಬಂದಿದ್ದು ಪೂಜೆ ಮಾಡಲಿಕ್ಕೆ. ಅವರು ಈ ದೇವ್ರುಗಳನ್ನೆಲ್ಲ ಕೂರಿಸ್ಕೊಂಡು ಬೇಗ ರೆಡಿ ಮಾಡಿದ್ರು. ನಾನು ಆ ವಿಡಿಯೋನ ಮಾಡಲಿಕ್ಕಾಗಿಲ್ಲ. ಯಾಕೆ ಅಂದರೆ ನಾನು ರೆಡಿ ಆಗ್ತಿದ್ದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದು ಫುಲ್ ರೆಡಿ ಆದಮೇಲೆ ನಾವು ಪೂಜೆಗೆ ಬಂದ್ವಿ. ನಮ್ಮ ಹೆಣ್ಮಕ್ಳಿಗೆ ಕೇಳಬೇಕಾ, ಯಾವುದಾದ್ರೂ ಫಂಕ್ಷನ್ ಅಂತಂದರೆ ನಮಗೆ ಮೇಯ್ನಾಗಿ ಬರೋದು ಯಾವ ಸ್ಯಾರಿ ಹಾಕ್ಕೋಬೇಕು, ಯಾವ ಬಟ್ಟೆ ಹಾಕ್ಕೋಬೇಕು, ಹೇಗೆ ರೆಡಿ ಆಗಬೇಕು ಅನ್ನೋದು. ಹಾಗಾಗಿ ಈ ಥರ ರೆಡಿ ಆಗ್ತಿದ್ವಿ ನಾವು. ರೆಡಿ ಆದಮೇಲೆ ಬಂದು ಇಲ್ಲಿ ಪೂಜೆಗೆ ಎಲ್ಲ ಕೂತ್ಕೊಂಡ್ವಿ. ಮತ್ತು ಇಲ್ಲಿ ಪೂಜೆಗೂ ಮುಂಚೆ ಅಡುಗೆ ಮಾಡಲಿಕ್ಕೆ ಭಟ್ರು ರೆಡಿ ಮಾಡ್ಕೊತಿದ್ರಲ್ಲ, ಅಡುಗೆ ಮಾಡೋಕ್ಕೂ ಮುಂಚೆ ನಮ್ಮ ಸಂಪ್ರದಾಯ ಪ್ರಕಾರ ಪೂಜೆ ಮಾಡಿ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾವುದಕ್ಕೆ ಅಂದರೆ ಮಾಡೋ ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಲಿ, ರುಚಿಯಾಗಲಿ ಅಂದ್ಬಿಟ್ಟು ನಾವು ಪೂಜೆ ಕೂಡ ಮುಂಚೆನೇ ಮಾಡಿಕೊಟ್ವಿ. ಆಮೇಲೆ ಹೋಮಗೆ ಎಲ್ಲ ರೆಡಿ ಆಗಿತ್ತು. ಆಮೇಲೆ ನೈಟು ಪೂಜೆ ಎಲ್ಲ ಮುಗಿಸಿ, ಹೋಮ ಎಲ್ಲ ಮುಗಿಸಿ ನಮಗೆ ಬೇಗನೆ ಬಿಡುವು ಮಾಡಿಕೊಟ್ರು. ಅದಾದಮೇಲೆ ನಾವು ಇವನ್ನೆಲ್ಲ ಕಳಿಸ್ಬಿಟ್ಟು ನೈಟು ನಾವು ರಂಗೋಲಿ ಹಾಕಿ ಬಾಗಿಲನ್ನೆಲ್ಲ ರೆಡಿ ಮಾಡಿದ್ವಿ. ಪೂಜೆ ಎಲ್ಲ ಆದಮೇಲೆ ಟೆರೇಸ್ ಮೇಲೆ ಹೋಗ್ಬಿಟ್ಟು ಸ್ಕೈ ಶಾಟ್ ಕೂಡ ಹಚ್ಚಿದ್ವಿ. ಸ್ಕೈ ಶಾಟ್ ನಾನು ಹೊರಗಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಎಲ್ಲ ಆದಮೇಲೆ ನಾವು ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಕಳಿಸ್ಬಿಟ್ಟು ಹತ್ತತ್ರ 2:30 ರಾತ್ರಿ ಆಗಿತ್ತು ಮೋಸ್ಟ್ಲಿ. ಇದು ಹಾಕೋಷ್ಟರಲ್ಲಿ ನಾವು ನೋಡಿ ಲಾಸ್ಟ್ ಲುಕ್ ಇದೆಲ್ಲ ರೆಡಿ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ನಾನು ಫುಲ್ ವಿಡಿಯೋ ಮಾಡಿದ್ದೀನಿ. ಮತ್ತು ಬೆಳಗಿನ ಶಾಸ್ತ್ರಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ವೀಡಿಯೋಸ್. ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಕಾಮೆಂಟಲ್ಲಿ ತಿಳಿಸಿ. ಮತ್ತು ನಾನು ಬೆಳಗಿನ ವಿಡಿಯೋ ಶಾಸ್ತ್ರಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.